ಗ್ಯಾಸ್ ಸಿಲಿಂಡರ್ ವ್ಯತ್ಯಯದ ಬೆನ್ನಲ್ಲೇ ಹೋಟೆಲ್ ಮಾಲೀಕರು ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಒಂದಿಷ್ಟು ಹೋಟೆಲ್ಗಳಲ್ಲಿ ಸೌದೆ ಒಲೆಗಳಲ್ಲಿ ಅಡಿಗೆಯನ್ನ ಮಾಡಲಾದ್ರೆ, ಪ್ರಮುಖವಾಗಿ ಈ ಒಂದು ಹೋಟೆಲ್ನಲ್ಲಿ ಮಾತ್ರ ಹಳೆಯ ಪದ್ಧತಿಯನ್ನ ವಾಪಸ್ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಗಮನಿಸ್ತಾ ಇರಬಹುದು, ಇದು ಏನು ಡೀಸೆಲ್ ನಿಂದ ಉರಿತಾ ಇರುವಂತಹ ಒಲೆ, ಡೀಸೆಲ್ ನ ಮೂಲಕ ಈ ಒಂದು ಒಲೆಯನ್ನ ಉರಿಸಲಾಗ್ತಾ ಇದೆ. ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ ವ್ಯತ್ಯಯ ಆದಂತಹ ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಹೋಟೆಲ್ ಮಾಲೀಕರು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಮಾಡಬಹುದು ಅನ್ನುವಂತಹ ಸಂದರ್ಭದಲ್ಲಿ ಚಿಂತನೆಯನ್ನ ಮಾಡಿದಾಗ ಒಂದಿಷ್ಟು ವ್ಯವಸ್ಥೆಗಳು ಕಂಡುಕೊಂಡು ಇದೀಗ ಡೀಸೆಲ್ ಒಲೆಯ ಮೂಲಕ ಅಡಿಗೆಯನ್ನ ಮಾಡುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ ಈ ಹಿಂದೆ ಮನೆಗಳಲ್ಲಿ ಮತ್ತೆ ಒಂದಿಷ್ಟು ಜಾತ್ರೆಗಳಿಗೆ ಹೋದಾಗ ನಮ್ಮ ಕಣ್ಣಿಗೆ ಸಾಮಾನ್ಯವಾಗಿ ಕಾಣಿಸ್ತಿದ್ದಂತಹ ಸೀಮೆ ಎಣ್ಣೆಯ ಸ್ಟವ್ಗಳು ಏನಿದೆ ಅವುಗಳು ಕೂಡ ಸದ್ಯ ಕಾಣಿಸ್ತಾ ಇದೆ. ವಿಭಿನ್ನವಾಗಿ ಒಂದು ಪುಟಾಣಿ ಗ್ಯಾಸ್ ಸಿಲಿಂಡರ್ನಲ್ಲೇ ಈ ಒಂದು ಸೀಮೆ ಎಣ್ಣೆಯ ಒಲೆ ಏನಿದೆ ಅದನ್ನ ತಯಾರು ಮಾಡಿರುವಂಥದ್ದು. ಅದರಲ್ಲಿ ಕೂಡ ಈಗ ಅಡುಗೆ ರೆಡಿ ಆಗ್ತಾ ಇದೆ. ಪ್ರಮುಖವಾಗಿ ರಾಜಾಜಿನಗರದಲ್ಲಿರುವಂತಹ ಕದಂಬ ಹೋಟೆಲ್ ಏನಿದೆ ಆ ಒಂದು ಹೋಟೆಲ್ನಲ್ಲಿ ಈ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂಥದ್ದು. ಇದರಿಂದಾಗಿ ಗ್ಯಾಸ್ ಸಿಲಿಂಡರ್ ಬರುತ್ತೋ ಬರಲ್ವಾ ಅನ್ನುವಂಥ ಒಂದಿಷ್ಟು ಗೊಂದಲಗಳಿಗೆ ತಾತ್ಕಾಲಿಕವಾಗಿ ಪರಿಹಾರದ ಎಂಬಂತೆ ಈ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂಥದ್ದು. ಡೀಸೆಲ್ ಮತ್ತೆ ಸೀಮೆ ಎಣ್ಣೆಯಿಂದ ಅಡುಗೆಯನ್ನ ತಯಾರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡಬೇಕಾದ್ರೆ ತುಂಬಾ ಜಾಗ ಬೇಕಾಗುತ್ತೆ. ಆದ್ರೆ ಈ ಡೀಸೆಲ್ ಸ್ಟವ್ಗಳು ಮತ್ತೆ ಅದರ ಜೊತೆಗೆ ಸೀಮೆಎಣ್ಣೆ ಸ್ಟವ್ನಿಂದಾಗಿ ಕಡಿಮೆ ಸ್ಪೇಸ್ ನಲ್ಲೇ ಅಡಿಗೆಯನ್ನ ಮಾಡುವಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ನಾಳೆ ಅಷ್ಟರೊತ್ತಿಗೆ ಏನು ಕೇಂದ್ರ ಸರ್ಕಾರದ ಒಂದು ಏನೇ ಹೇಳಿದೆ, ಇದರಿಂದಾಗಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಏನ್ ಹೇಳಿತ್ತು, 50% ನಷ್ಟು ಗ್ಯಾಸ್ ಸ್ಟವ್ಗಳನ್ನ ನೀಡಲಾಗುತ್ತೆ ಅನ್ನುವಂತ ಒಂದು ವಿಚಾರವನ್ನ ಹೇಳಿತ್ತು. ಅದರಂತೆ ಏನಾದ್ರೂ ಸಿಗದೆ ಹೋದ್ರೆ ಈ ಒಂದು ಸಿಲಿಂಡರ್ನ ಗಮನಿಸ್ತಾ ಇರಬಹುದು, ಇದು ಎಲೆಕ್ಟ್ರಿಕಲ್. ಈ ಒಂದು ಎಲೆಕ್ಟ್ರಿಕಲ್ ಸ್ಟವ್ ಏನಿದೆ ಇದರಲ್ಲಿ ಕೂಡ ಅಡಿಗೆಯನ್ನ ಮಾಡ್ತಾ ಇರುವಂತದ್ದು. ತರತರಿಯಾದಂತಹ ಅಡುಗೆಗಳನ್ನ ಈ ಒಂದು ಎಲೆಕ್ಟ್ರಿಕಲ್ ಮಿಷನ್ ಮೂಲಕ ಮಾಡ್ತಾ ಇರುವಂತದ್ದು. ಓವೆನ್ಗಳ ಮೂಲಕ ಕುಕ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ನಾಳೆ ಅಷ್ಟೊತ್ತಿಗೆ ಕೇಂದ್ರದ ಆದೇಶದಂತೆ 50% ಸಿಲಿಂಡರ್ಗಳು ಕಮರ್ಷಿಯಲ್ ಆಗಿ ಹೋಟೆಲ್ಗಳಿಗೆ ಲಭ್ಯ ಆಗುತ್ತೆ. ಆದ್ರೆ ಒಂದು ವೇಳೆ ನಾಳೆಯಿಂದ ಸಿಗದೆ ಹೋದ್ರೆ ಇವುಗಳನ್ನೇ ನೆಚ್ಚಿಕೊಳ್ಳುವಂತಹ ತೀರ್ಮಾನಕ್ಕೆ ಕೂಡ ಈಗಾಗಲೇ ಮಾಲೀಕರು ಬಂದಿರುವಂತದ್ದು. ಒಟ್ಟಿನಲ್ಲಿ ಏನೋ ಗ್ಯಾಸ್ ಸಿಲಿಂಡರ್ ವ್ಯತ್ಯಯದಿಂದಾಗಿ ಹೋಟೆಲ್ ಮಾಲೀಕರು ಪರ್ಯಾಯ ವ್ಯವಸ್ಥೆಗಳನ್ನ ಕಂಡುಕೊಳ್ತಾ ಇದ್ದಾರೆ. ಏನಾದ್ರೂ ಮಾಡಿ ಈ ಒಂದು ಹೋಟೆಲ್ ಅನ್ನ ರನ್ ಮಾಡಬೇಕು ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆಗಳನ್ನ ಕಂಡುಕೊಂಡು ಹಳೆಯ ಪದ್ಧತಿಗಳನ್ನ ಮತ್ತೆ ವಾಪಸ್ ತರ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ HRN ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಸಿಲಿಂಡರ್ ವ್ಯತ್ಯಯದ ಬೆನ್ನಲ್ಲೇ ಹೋಟೆಲ್ ಮಾಲೀಕರು ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಒಂದಿಷ್ಟು ಹೋಟೆಲ್ಗಳಲ್ಲಿ ಸೌದೆ ಒಲೆಗಳಲ್ಲಿ ಅಡಿಗೆಯನ್ನ ಮಾಡಲಾದ್ರೆ, ಪ್ರಮುಖವಾಗಿ ಈ ಒಂದು ಹೋಟೆಲ್ನಲ್ಲಿ ಮಾತ್ರ ಹಳೆಯ ಪದ್ಧತಿಯನ್ನ ವಾಪಸ್ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಗಮನಿಸ್ತಾ ಇರಬಹುದು, ಇದು ಏನು ಡೀಸೆಲ್ ನಿಂದ ಉರಿತಾ ಇರುವಂತಹ ಒಲೆ, ಡೀಸೆಲ್ ನ ಮೂಲಕ ಈ ಒಂದು ಒಲೆಯನ್ನ ಉರಿಸಲಾಗ್ತಾ ಇದೆ. ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ ವ್ಯತ್ಯಯ ಆದಂತಹ ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಹೋಟೆಲ್ ಮಾಲೀಕರು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಮಾಡಬಹುದು ಅನ್ನುವಂತಹ ಸಂದರ್ಭದಲ್ಲಿ ಚಿಂತನೆಯನ್ನ ಮಾಡಿದಾಗ ಒಂದಿಷ್ಟು ವ್ಯವಸ್ಥೆಗಳು ಕಂಡುಕೊಂಡು ಇದೀಗ ಡೀಸೆಲ್ ಒಲೆಯ ಮೂಲಕ ಅಡುಗೆಯನ್ನ ಮಾಡುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ ಈ ಹಿಂದೆ ಮನೆಗಳಲ್ಲಿ ಮತ್ತೆ ಒಂದಿಷ್ಟು ಜಾತ್ರೆಗಳಿಗೆ ಹೋದಾಗ ನಮ್ಮ ಕಣ್ಣಿಗೆ ಸಾಮಾನ್ಯವಾಗಿ ಕಾಣಿಸ್ತಿದ್ದಂತಹ ಸೀಮೆ ಎಣ್ಣೆಯ ಸ್ಟವ್ಗಳು ಏನಿದೆ ಅವುಗಳು ಕೂಡ ಸದ್ಯ ಕಾಣಿಸ್ತಾ ಇದೆ. ವಿಭಿನ್ನವಾಗಿ ಒಂದು ಪುಟಾಣಿ ಗ್ಯಾಸ್ ಸಿಲಿಂಡರ್ನಲ್ಲೇ ಈ ಒಂದು ಸೀಮೆ ಎಣ್ಣೆಯ ಒಲೆ ಏನಿದೆ ಅದನ್ನ ತಯಾರು ಮಾಡಿರುವಂತದ್ದು. ಅದರಲ್ಲಿ ಕೂಡ ಈಗ ಅಡುಗೆ ರೆಡಿ ಆಗ್ತಾ ಇದೆ. ಪ್ರಮುಖವಾಗಿ ರಾಜಾಜಿನಗರದಲ್ಲಿರುವಂತಹ ಕದಂಬ ಹೋಟೆಲ್ ಏನಿದೆ ಆ ಒಂದು ಹೋಟೆಲ್ನಲ್ಲಿ ಈ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು. ಇದರಿಂದಾಗಿ ಗ್ಯಾಸ್ ಸಿಲಿಂಡರ್ ಬರುತ್ತೋ ಬರಲ್ವಾ ಅನ್ನುವಂಥ ಒಂದಿಷ್ಟು ಗೊಂದಲಗಳಿಗೆ ತಾತ್ಕಾಲಿಕವಾಗಿ ಪರಿಹಾರದ ಎಂಬಂತೆ ಈ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂಥದ್ದು. ಡೀಸೆಲ್ ಮತ್ತೆ ಸೀಮೆ ಎಣ್ಣೆಯಿಂದ ಅಡುಗೆಯನ್ನ ತಯಾರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡಬೇಕಾದ್ರೆ ತುಂಬಾ ಜಾಗ ಬೇಕಾಗುತ್ತೆ. ಆದ್ರೆ ಈ ಡೀಸೆಲ್ ಸ್ಟವ್ಗಳು ಮತ್ತೆ ಅದರ ಜೊತೆಗೆ ಸೀಮೆಎಣ್ಣೆ ಸ್ಟವ್ನಿಂದಾಗಿ ಕಡಿಮೆ ಸ್ಪೇಸ್ ನಲ್ಲೇ ಅಡುಗೆಯನ್ನ ಮಾಡುವಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ನಾಳೆ ಅಷ್ಟರೊತ್ತಿಗೆ ಏನು ಕೇಂದ್ರ ಸರ್ಕಾರದ ಒಂದು ಏನೇ ಹೇಳಿದೆ, ಇದರಿಂದಾಗಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಏನ್ ಹೇಳಿತ್ತು, 50% ನಷ್ಟು ಗ್ಯಾಸ್ ಸ್ಟವ್ಗಳನ್ನ ನೀಡಲಾಗುತ್ತೆ ಅನ್ನುವಂತ ಒಂದು ವಿಚಾರವನ್ನ ಹೇಳಿತ್ತು. ಅದರಂತೆ ಏನಾದ್ರೂ ಸಿಗದೆ ಹೋದ್ರೆ ಈ ಒಂದು ಸಿಲಿಂಡರ್ನ ಗಮನಿಸ್ತಾ ಇರಬಹುದು, ಇದು ಎಲೆಕ್ಟ್ರಿಕಲ್. ಈ ಒಂದು ಎಲೆಕ್ಟ್ರಿಕಲ್ ಸ್ಟವ್ ಏನಿದೆ ಇದರಲ್ಲಿ ಕೂಡ ಅಡುಗೆಯನ್ನ ಮಾಡ್ತಾ ಇರುವಂತದ್ದು. ತರತರಿಯಾದಂತಹ ಅಡುಗೆಗಳನ್ನ ಈ ಒಂದು ಎಲೆಕ್ಟ್ರಿಕಲ್ ಮಿಷನ್ ಮೂಲಕ ಮಾಡ್ತಾ ಇರುವಂತದ್ದು. ಓವೆನ್ಗಳ ಮೂಲಕ ಕುಕ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ನಾಳೆ ಅಷ್ಟೊತ್ತಿಗೆ ಕೇಂದ್ರದ ಆದೇಶದಂತೆ 50% ಸಿಲಿಂಡರ್ಗಳು ಕಮರ್ಷಿಯಲ್ ಆಗಿ ಹೋಟೆಲ್ಗಳಿಗೆ ಲಭ್ಯ ಆಗುತ್ತೆ. ಆದ್ರೆ ಒಂದು
ಒಂದು ವೇಳೆ ನಾಳೆಯಿಂದ ಸಿಗದೆ ಹೋದ್ರೆ ಇವುಗಳನ್ನೇ ನೆಚ್ಚಿಕೊಳ್ಳುವಂತಹ ತೀರ್ಮಾನಕ್ಕೆ ಕೂಡ ಈಗಾಗಲೇ ಮಾಲೀಕರು ಬಂದಿರುವಂಥದ್ದು. ಒಟ್ಟಿನಲ್ಲಿ ಏನೋ ಗ್ಯಾಸ್ ಸಿಲಿಂಡರ್ ವ್ಯತ್ಯಯದಿಂದಾಗಿ ಹೋಟೆಲ್ ಮಾಲೀಕರು ಪರ್ಯಾಯ ವ್ಯವಸ್ಥೆಗಳನ್ನ ಕಂಡುಕೊಳ್ತಾ ಇದ್ದಾರೆ. ಏನಾದರೂ ಮಾಡಿ ಈ ಒಂದು ಹೋಟೆಲ್ ಅನ್ನ ರನ್ ಮಾಡಬೇಕು ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆಗಳನ್ನ ಕಂಡುಕೊಂಡು ಹಳೆಯ ಪದ್ಧತಿಗಳನ್ನ ಮತ್ತೆ ವಾಪಸ್ ತರ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಸಿಲಿಂಡರ್ ವ್ಯತ್ಯಯದ ಬೆನ್ನಲ್ಲೇ ಹೋಟೆಲ್ ಮಾಲೀಕರು ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಒಂದಿಷ್ಟು ಹೋಟೆಲ್ಗಳಲ್ಲಿ ಸೌದೆ ಒಲೆಗಳಲ್ಲಿ ಅಡಿಗೆಯನ್ನ ಮಾಡಲಾದ್ರೆ, ಪ್ರಮುಖವಾಗಿ ಈ ಒಂದು ಹೋಟೆಲ್ನಲ್ಲಿ ಮಾತ್ರ ಹಳೆಯ ಪದ್ಧತಿಯನ್ನ ವಾಪಸ್ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಗಮನಿಸ್ತಾ ಇರಬಹುದು, ಇದು ಏನು ಡೀಸೆಲ್ ನಿಂದ ಉರಿತಾ ಇರುವಂತಹ ಒಲೆ, ಡೀಸೆಲ್ ನ ಮೂಲಕ ಈ ಒಂದು ಒಲೆಯನ್ನ ಉರಿಸಲಾಗ್ತಾ ಇದೆ. ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ ವ್ಯತ್ಯಯ ಆದಂತಹ ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಹೋಟೆಲ್ ಮಾಲೀಕರು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಮಾಡಬಹುದು ಅನ್ನುವಂತಹ ಸಂದರ್ಭದಲ್ಲಿ ಚಿಂತನೆಯನ್ನ ಮಾಡಿದಾಗ ಒಂದಿಷ್ಟು ವ್ಯವಸ್ಥೆಗಳು ಕಂಡುಕೊಂಡು ಇದೀಗ ಡೀಸೆಲ್ ಒಲೆಯ ಮೂಲಕ ಅಡಿಗೆಯನ್ನ ಮಾಡುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಿರುವಂಥದ್ದು. ಅದರ ಜೊತೆಗೆ ಈ ಹಿಂದೆ ಮನೆಗಳಲ್ಲಿ ಮತ್ತೆ ಒಂದಿಷ್ಟು ಜಾತ್ರೆಗಳಿಗೆ ಹೋದಾಗ ನಮ್ಮ ಕಣ್ಣಿಗೆ ಸಾಮಾನ್ಯವಾಗಿ ಕಾಣಿಸ್ತಿದ್ದಂತಹ ಸೀಮೆ ಎಣ್ಣೆಯ ಸ್ಟವ್ಗಳು ಏನಿದೆ ಅವುಗಳು ಕೂಡ ಸದ್ಯ ಕಾಣಿಸ್ತಾ ಇದೆ. ವಿಭಿನ್ನವಾಗಿ ಒಂದು ಪುಟಾಣಿ ಗ್ಯಾಸ್ ಸಿಲಿಂಡರ್ನಲ್ಲೇ ಈ ಒಂದು ಸೀಮೆ ಎಣ್ಣೆಯ ಒಲೆ ಏನಿದೆ ಅದನ್ನ ತಯಾರು ಮಾಡಿರುವಂಥದ್ದು. ಅದರಲ್ಲಿ ಕೂಡ ಈಗ ಅಡುಗೆ ರೆಡಿ ಆಗ್ತಾ ಇದೆ. ಪ್ರಮುಖವಾಗಿ ರಾಜಾಜಿನಗರದಲ್ಲಿರುವಂತಹ ಕದಂಬ ಹೋಟೆಲ್ ಏನಿದೆ ಆ ಒಂದು ಹೋಟೆಲ್ನಲ್ಲಿ ಈ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂಥದ್ದು. ಇದರಿಂದಾಗಿ ಗ್ಯಾಸ್ ಸಿಲಿಂಡರ್ ಬರುತ್ತೋ ಬರಲ್ವೋ ಅನ್ನುವಂಥ ಒಂದಿಷ್ಟು ಗೊಂದಲಗಳಿಗೆ ತಾತ್ಕಾಲಿಕವಾಗಿ ಪರಿಹಾರದ ಎಂಬಂತೆ ಈ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂಥದ್ದು. ಡೀಸೆಲ್ ಮತ್ತೆ ಸೀಮೆ ಎಣ್ಣೆಯಿಂದ ಅಡುಗೆಯನ್ನ ತಯಾರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡಬೇಕಾದ್ರೆ ತುಂಬಾ ಜಾಗ ಬೇಕಾಗುತ್ತೆ. ಆದ್ರೆ ಈ ಡೀಸೆಲ್ ಸ್ಟವ್ಗಳು ಮತ್ತೆ ಅದರ ಜೊತೆಗೆ ಸೀಮೆಎಣ್ಣೆ ಸ್ಟವ್ ನಿಂದಾಗಿ ಕಡಿಮೆ ಸ್ಪೇಸ್ ನಲ್ಲೇ ಅಡಿಗೆಯನ್ನ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ನಾಳೆ ಅಷ್ಟರೊತ್ತಿಗೆ ಏನು ಕೇಂದ್ರ ಸರ್ಕಾರದ ಒಂದು ಏನು ಹೇಳಿದೆ, ಇದರಿಂದಾಗಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಏನು ಹೇಳಿತ್ತು, 50% ನಷ್ಟು ಗ್ಯಾಸ್ ಸ್ಟವ್ಗಳನ್ನ ನೀಡಲಾಗುತ್ತೆ ಅನ್ನುವಂತ ಒಂದು ವಿಚಾರವನ್ನ ಹೇಳಿತ್ತು. ಅದರಂತೆ ಏನಾದರೂ ಸಿಗದೆ ಹೋದ್ರೆ ಈ ಒಂದು ಸಿಲಿಂಡರ್ನ ಗಮನಿಸ್ತಾ ಇರಬಹುದು, ಇದು ಎಲೆಕ್ಟ್ರಿಕಲ್. ಈ ಒಂದು ಎಲೆಕ್ಟ್ರಿಕಲ್ ಸ್ಟವ್ ಏನಿದೆ ಇದರಲ್ಲಿ ಕೂಡ ಅಡಿಗೆಯನ್ನ ಮಾಡ್ತಾ ಇರುವಂತದ್ದು. ತರತರಿಯಾದಂತಹ ಅಡುಗೆಗಳನ್ನ ಈ ಒಂದು ಎಲೆಕ್ಟ್ರಿಕಲ್ ಮಿಷನ್ ಮೂಲಕ ಮಾಡ್ತಾ ಇರುವಂತದ್ದು. ಓವೆನ್ಗಳ ಮೂಲಕ ಕುಕ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ನಾಳೆ ಅಷ್ಟೊತ್ತಿಗೆ ಕೇಂದ್ರದ ಆದೇಶದಂತೆ 50% ಸಿಲಿಂಡರ್ಗಳು ಕಮರ್ಷಿಯಲ್ ಆಗಿ ಹೋಟೆಲ್ಗಳಿಗೆ ಲಭ್ಯ ಆಗುತ್ತೆ. ಆದ್ರೆ ಒಂದು ವೇಳೆ ನಾಳೆಯಿಂದ ಸಿಗದೆ ಹೋದ್ರೆ ಇವುಗಳನ್ನೇ ನೆಚ್ಚಿಕೊಳ್ಳುವಂತಹ ತೀರ್ಮಾನಕ್ಕೆ ಕೂಡ ಈಗಾಗಲೇ ಮಾಲೀಕರು ಬಂದಿರುವಂತದ್ದು. ಒಟ್ಟಿನಲ್ಲಿ ಏನೋ ಗ್ಯಾಸ್ ಸಿಲಿಂಡರ್ ವ್ಯತ್ಯಯದಿಂದಾಗಿ ಹೋಟೆಲ್ ಮಾಲೀಕರು ಪರ್ಯಾಯ ವ್ಯವಸ್ಥೆಗಳನ್ನ ಕಂಡುಕೊಳ್ತಾ ಇದ್ದಾರೆ. ಏನಾದರೂ ಮಾಡಿ ಈ ಒಂದು ಹೋಟೆಲ್ ಅನ್ನ ರನ್ ಮಾಡಬೇಕು ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆಗಳನ್ನ ಕಂಡುಕೊಂಡು ಹಳೆಯ ಪದ್ಧತಿಗಳನ್ನ ಮತ್ತೆ ವಾಪಸ್ ತರ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.